ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸೊ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯ ಆಗ್ತಕ್ಕಂಥ ಉದ್ಯೋಗ ಸ್ಪರ್ಧಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನಿಮ್ಮ ಮಂಜುಳಾ. ಸೊ ನಂದು MSc BEd ಕ್ವಾಲಿಫಿಕೇಶನ್ ಕಂಪ್ಲೀಟ್ ಆಗಿದೆ. ನಾನು ಕೂಡ ಒಬ್ಬ ಎಜುಕೇಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ದಟ್ಸ್ ವೈ ನಾನು ನಿಮಗೆ ಡೈಲಿ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಇದು ಫಾರ್ ಎಕ್ಸಾಂಪಲ್ ನಿಮಗೆ ಸೈನ್ಸ್ ಇಸ್ ದ ಇಂಪಾರ್ಟೆಂಟ್. ಸೊ ಸೈನ್ಸ್ ವಿಡಿಯೋಸ್ಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಹಾಗೇನೆ ಎಲ್ಲಾ ಎಕ್ಸಾಮ್ಸ್ಗೂ ಯೂಸ್ ಆಗೋ ತರನೇ ಕರೆಂಟ್ ಅಫೇರ್ಸ್. ಸೊ ಕರೆಂಟ್ ಅಫೇರ್ಸ್ ಅನ್ನ ಅಪ್ಡೇಟ್ ಮಾಡ್ತೀನಿ. ಸೊ ಕಮ್ ಇವಿಎಸ್ ಕೂಡ. ಸೊ ಅದಾದ್ಮೇಲೆ IC ಈ ತರ ಡೈಲಿ ಕೂಡ ಒಂದೊಂದು ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗಾದ್ರೆ ನೀವು ಎಲ್ಲಾ ಅಪ್ಡೇಷನ್ಸ್ ಅನ್ನ ಪಡಿಬೇಕಂತ ಅಂದ್ರೆ ನೀವು ಮಾಡ್ಬೇಕಾಗಿರೋಂತ ಕೆಲಸ ಇಷ್ಟೇ. ಸೊ ದಟ್ಸ್ ಅ ವೆರಿ ಸಿಂಪಲ್. ಸೊ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ವಿಡಿಯೋ ಕೆಳಗಡೆ ಕಾಣಿಸ್ತಾ ಇರ್ತಕ್ಕಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಆಪ್ಷನ್ಸ್ ಅನ್ನ ಕ್ಲಿಕ್ ಮಾಡಿ. ಸೊ ಆಲ್ ಅನ್ನೋ ಆಪ್ಷನ್ಸ್ ಅನ್ನ ಕೊಟ್ರೆ ಈಗ ಆಲ್ರೆಡಿ ಆಗಿರ್ತಕ್ಕಂಥ ಕ್ಲಾಸಸ್ಗಳು ಅಂಡ್ ನೆಕ್ಸ್ಟ್ ಬರ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಸ್ಗಳು ಎರಡೂ ಕೂಡ ನಿಮಗೆ ಸಿಗುತ್ತೆ. ಫ್ರೆಂಡ್ಸ್, ಒಂದ್ ಮೈಂಡ್ ಇಟ್ಕೊಳ್ಳಿ, ನಾನು ಎಲ್ಲಾ ಸಿಲೆಬಸ್ ಅಲ್ಲೂ ಕವರ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ ಗಳನ್ನ ಅನಾಲಿಸಿಸ್ ಮಾಡ್ತಾ ಇರ್ತೀನಿ. ಸೊ ಪ್ರೆಸೆಂಟ್ ಈಗ PCPSI ಇರೋದ್ರಿಂದ ಜಾಸ್ತಿ PCPSI ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಹಾಗಾದ್ರೆ FD SDA KS PSC PC ಎಲ್ಲಾ ಎಕ್ಸಾಮ್ಸ್ ಕೂಡ ಯೂಸ್ ಆಗ್ತಕ್ಕಂಥದ್ದು ನಮ್ಮ ಚಾನಲ್. ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಸಬ್ಸ್ಕ್ರೈಬ್. ಹಾಗಾದ್ರೆ ನೋಡೋಣ ಫ್ರೆಂಡ್ಸ್, ಇವತ್ತಿನ ಮೊದಲ ಕ್ವೆಶನ್ಸ್ ಯಾವುದು ಅಂತ ಹೇಳಿ. ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಸೈಂಟಿಸ್ಟ್ ಗಳ ಬಗ್ಗೆ ಕಾಮನ್ ಆಗಿ ಎಲ್ಲರಿಗೂ ಕೇಳ್ತಾನೆ ಇರ್ತಾರೆ. ಸೊ ಹಾಗಾದ್ರೆ ಸೈಂಟಿಸ್ಟ್ ಗಳ ಬಗ್ಗೆ ನಾವು ಜಾಸ್ತಿ ತಿಳ್ಕೊಂಡಷ್ಟು ನಮಗೆ ಯೂಸಸ್ ಇದೆ. ಹಾಗಾಗಿ ಸೊ ಫಸ್ಟ್ ಕ್ವೆಶನ್ ನೋಡ್ಕೊಳ್ಳಿ. ಡೈನಮೋ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ಸೊ ಡೈನಮೋವನ್ನ ಯಾರು ಕಂಡುಹಿಡಿದ್ರು? ಡೈನಮೋನ ಕಂಡುಹಿಡಿದಂತಹ ವಿಜ್ಞಾನಿಯ ಹೆಸರೇನು? ಡೈನಮೋವನ್ನ ಕಂಡುಹಿಡಿದಂತಹ ವಿಜ್ಞಾನಿಯ ಹೆಸರು ಮೈಕಲ್ ಫ್ಯಾರಡೆ. ಸರಿ, ಹಾಗಾದ್ರೆ ಈ ಮೈಕಲ್ ಫ್ಯಾರಡೆ ಅನ್ನೋದು ನಮಗೆ ಗೊತ್ತಾಗ್ಬಿಡ್ತು. ಹಾಗಾದ್ರೆ ವಾಟ್ ಅಬೌಟ್ ಅದರ್ ಆಪ್ಷನ್ಸ್? ಸೊ ಅನಾಲಿಸಿಸ್ ಮಾಡ್ಬೇಕಾದ್ರೆ ನಾವು ಯಾವಾಗ್ಲೂ ಕೂಡ ಸೊ ಆಪ್ಷನ್ಸ್ ಗಳು ಏನಿದೆ, ಹಾಗಾದ್ರೆ ಮೊದಲನೇದು ಸರಿ ಆದ್ರೆ ಯಾಕೆ ಎರಡನೇದಲ್ಲ, ಮೂರನೇದು ಯಾಕಲ್ಲ, ನಾಲ್ಕನೇದು ಯಾಕಲ್ಲ, ಸೊ ಇಲ್ಲ ರಿಮೈನಿಂಗ್ ಆಪ್ಷನ್ಸ್ ಗಳು ಯಾಕೆ ಸರಿ ಆಗ್ತಾ ಇಲ್ಲ ಅನ್ನೋದನ್ನ ಮೊದಲು ನಾವು ಕ್ಲಾರಿಫೈ ಮಾಡ್ಕೋಬೇಕು. ಸೊ ಹಾಗಾದ್ರೆ ಡೈನಮೋವನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅಂತ ಅಂದ್ರೆ ದಟ್ ಈಸ್ ಮೈಕಲ್ ಫ್ಯಾರಡೆ. ಸೊ ವಾಟ್ ಅಬೌಟ್ ಗೆಲಿಲಿಯೋ? ಸೊ ಗೆಲಿಲಿಯೋ ಕಂಡುಹಿಡಿದಿದ್ದೇನು ಅಂತ ಅಂದ್ರೆ ಟೆಲಿಸ್ಕೋಪ್. ಸೊ ಆಲ್ಫ್ರೆಡ್ ನೋಬೆಲ್ ನಿಮಗೆಲ್ಲ ಗೊತ್ತೇ ಇದೆ. ಸೊ ದಟ್ ಈಸ್ ಬಲ್ಬ್ ಅನ್ನ ಕಂಡುಹಿಡಿದಂತಹ ಥಾಮಸ್ ಆಲ್ವಾ ಎಡಿಸನ್ ಬಲ್ಬ್ ಅನ್ನು ಕಂಡುಹಿಡಿದಂತಹ ಮೊದಲಿಗ. ಸೊ ಆಲ್ಫ್ರೆಡ್ ನೋಬೆಲ್ ಏನ್ ಕಂಡುಹಿಡ್ತಾನೆ ಅಂತ ಅಂದ್ರೆ ಡೈನಾಮಿಕ್ ಎಕ್ಸ್ಪ್ಲೋಸಿವ್, ಡೈನಾಮೈಟ್ ಅಂತ ಏನ್ ಕರಿತೀವಿ ನಾವು. ಸೊ ಆ ಡೈನಾಮೈಟ್ ಅನ್ನ ಕಂಡುಹಿಡಿದವನು ಆಲ್ಫ್ರೆಡ್ ನೋಬೆಲ್. ಸೊ ಥಾಮಸ್ ಆಲ್ವಾ ಎಡಿಸನ್ ಅವರು ನಮ್ಮ ಬಲ್ಬ್ ಗಳನ್ನ ಕಂಡುಹಿಡಿದಂತಹ ವಿಜ್ಞಾನಿ. ನೆಕ್ಸ್ಟ್, ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡು ಹಿಡಿದಿದ್ದು ಏನು ಅಂತ ಕೇಳಿದ್ದಾರೆ. ಸೊ ಅಲೆಕ್ಸಾಂಡರ್ ಫ್ಲೆಮಿಂಗ್ ಏನನ್ನ ಕಂಡು ಹಿಡಿದ್ರು? ಈ ಅಲೆಕ್ಸಾಂಡರ್ ಫ್ಲೆಮಿಂಗ್ ಕಂಡು ಹಿಡಿದಿದ್ದು ಪ್ರಪಂಚದ ಮೊದಲ ವ್ಯಾಕ್ಸಿನ್ ದಟ್ ಈಸ್ ಪೆನ್ಸಿಲಿನ್. ವಿಶ್ವದ ಮೊದಲ ವ್ಯಾಕ್ಸಿನ್ ದಟ್ ಈಸ್ ಪೆನ್ಸಿಲಿನ್ ಅನ್ನ ಇವ್ರು ಕಂಡು ಹಿಡಿತಾರೆ. ಹಾಗಾದ್ರೆ ಸೊ ವಾಟ್ ಅಬೌಟ್ ರಿಮೈನಿಂಗ್ ಆಪ್ಷನ್ಸ್? ಪ್ರಿಂಟಿಂಗ್ ಪ್ರೆಸ್ ಅನ್ನ ಕಂಡುಹಿಡಿದವ್ರು ಯಾರು? ಜೋಹಾನ್ಸ್ ಗುಟೆನ್ಬರ್ಗ್. ಸೊ ಎಷ್ಟರಲ್ಲಿ ಕಂಡುಹಿಡಿತಾರೆ ಅಂತ ಅಂದ್ರೆ ಸೊ 1439 ಒಳಗಡೆ ಇದನ್ನ ಐಡೆಂಟಿಫೈ ಮಾಡ್ತಾರೆ. ಸೊ ಹಾಗಾದ್ರೆ ಡೈನಾಮೈಟ್ ಅನ್ನ ಕಂಡುಹಿಡಿದವನು ಈಗ ತಾನೇ ನಮ್ಮ ಲಾಸ್ಟ್ ಕ್ವಶನ್ ಅಲ್ಲಿ ಹೇಳಿದ್ದೀನಿ, ದಟ್ ಇಸ್ ಆಲ್ಫ್ರೆಡ್ ನೋಬೆಲ್ ಅನ್ನೋರು ಡೈನಾಮೈಟ್ ಅನ್ನ ಕಂಡುಹಿಡಿತಾರೆ. ಹಾಗಾದ್ರೆ ವಾಟ್ ಅಬೌಟ್ ಥರ್ಮೋಮೀಟರ್? ಸೊ ಥರ್ಮೋಮೀಟರ್ ಅನ್ನ ಕಂಡುಹಿಡಿದಿದ್ದು ಎಗೈನ್ ನಮ್ಮ ಗೆಲಿಲಿಯೋ. ಸೊ ಈ ಥರ್ಮೋಮೀಟರ್ ಅನ್ನ ಕಂಡುಹಿಡಿತಾನೆ. ಕ್ಷ ಕಿರಣಗಳು ಕಂಡುಹಿಡಿದಂತಹ ವ್ಯಕ್ತಿ ಯಾರು? ಕ್ಷ ಕಿರಣಗಳನ್ನ ಎಕ್ಸ್ರೇಗಳನ್ನ ಇನ್ವೆಂಟ್ ಮಾಡಿದಂತಹ ವಿಜ್ಞಾನಿ ಯಾರು? ಸೊ ಆಬ್ವಿಯಸ್ಲಿ ಫ್ರೆಂಡ್ಸ್, ಇದು ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದರೆ ವಿಲ್ಹೆಲ್ಮ್ ರಾನ್ಸನ್ ಅನ್ನೋನು ಸೊ ಎಕ್ಸ್ ರೇನ ಕಂಡುಹಿಡಿತಾರೆ. ಹಾಗಾದ್ರೆ ವಾಟ್ ಅಬೌಟ್ ಮಾರ್ಕೋನಿ? ಸೊ ಮಾರ್ಕೋನಿ ಅನ್ನೋನು ವೈರ್ಲೆಸ್ ರೇಡಿಯೋ ಅಂತ ಕರಿತೀವಿ. ಇದನ್ನ ರೇಡಿಯೋವನ್ನು ಕಂಡುಹಿಡಿದಂತವನು ಯಾರು ಅಂದ್ರೆ ದಟ್ ಈಸ್ ಮಾರ್ಕೋನಿ 1909 ಒಳಗಡೆ. ಜೇಮ್ಸ್ ವ್ಯಾಟ್ ಕಂಡುಹಿಡಿದಿದ್ದು ಸ್ಟೀಮ್ ಎಂಜಿನ್, ಹಬೆ ಎಂಜಿನ್ ಅಂತ ಏನ್ ಕರಿತೀವಿ ನಾವು. ಆ ಹಬೆ ಎಂಜಿನ್ ಅನ್ನ ಕಂಡುಹಿಡಿದವನು ಯಾರು ಅಂದ್ರೆ ದಟ್ ಈಸ್ ಜೇಮ್ಸ್ ವ್ಯಾಟ್ ಅಥವಾ ಸ್ಟೀಮ್ ಎಂಜಿನ್. ಸೂಪರ್. ಹಾಗಾದ್ರೆ ಐಸಾಕ್ ನ್ಯೂಟನ್ ಯಾರಿಗ್ ತಾನೇ ಗೊತ್ತಿಲ್ಲ? ಐಸಾಕ್ ನ್ಯೂಟನ್ ಸೊ ಬಲವನ್ನ ಕಂಡುಹಿಡಿತಾರೆ ಅಥವಾ ಫೋರ್ಸ್, ಅದಾದ್ಮೇಲೆ ಗ್ರಾವಿಟೇಷನ್ ಪವರ್ ಅನ್ನ ಬಗ್ಗೆ ಹೇಳ್ಕೊಡ್ತಾರೆ. ಗುರುತ್ವಾಕರ್ಷಣ ಬಲ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಸೊ ಯಾರು ಅಂದ್ರೆ ನಮ್ಮ ಐಸಾಕ್ ನ್ಯೂಟನ್. ಶೂನ್ಯವನ್ನು ಪರಿಚಯಿಸಿದವರು ಯಾರು?
ಶೂನ್ಯವನ್ನು ಪರಿಚಯಿಸಿದವರು ನಮ್ಮ ಇಂಡಿಯನ್ಸ್. ಅದರಲ್ಲೂ ಕೂಡ ಬ್ರಹ್ಮಗುಪ್ತ, ಅನ್ನುವಂತ ಒಬ್ಬ ವಿಜ್ಞಾನಿ. ಸೊ ಆ ಹೆಗ್ಗಳಿಕೆ ಸಲ್ಲೋದು ನಮ್ಮ ಭಾರತೀಯರಿಗೆ. ಅಣುಶಾಸ್ತ್ರವನ್ನು ಪ್ರತಿಪಾದಿಸಿದವರು ಯಾರು? ಅಣುಶಾಸ್ತ್ರವನ್ನು ಪ್ರತಿಪಾದಿಸಿದವರು ಜಾನ್ ಡಲ್ಟನ್. ಸೊ ಜಾನ್ ಡಲ್ಟನ್ ಅನ್ನೋರು ಅಣು ಶಾಸ್ತ್ರವನ್ನು ಪ್ರತಿಪಾದನೆ ಮಾಡಿದ್ರೆ, ಸೊ ಅಟಾಮಿಕ್ ಥಿಯರಿ ಅಥವಾ ನ್ಯೂಕ್ಲಿಯರ್ ಸೈನ್ಸ್ ಅನ್ನ ಹೇಳ್ಕೊಟ್ರೆ, ಚಾರ್ಲ್ಸ್ ಡಾರ್ವಿನ್ ನಮಗೆ ನೈಸರ್ಗಿಕ ಆಯ್ಕೆಯನ್ನ ಹೇಳ್ಕೊಡ್ತಾರೆ. ನೈಸರ್ಗಿಕ ಆಯ್ಕೆಯನ್ನ ಹೇಳ್ಕೊಟ್ಟವ್ರು ಯಾರು ಅಂದ್ರೆ ಚಾರ್ಲ್ಸ್ ಡಾರ್ವಿನ್. ಜೀವ ವಿಕಾಸ ಅಂತ ಕರಿತೀವಿ. ನೈಸರ್ಗಿಕ ಆಯ್ಕೆ ಅಥವಾ ಜೀವ ವಿಕಾಸ, ಇದರ ಬಗ್ಗೆ ಹೇಳ್ಕೊಟ್ಟವ್ರು ಯಾರು ಅಂದ್ರೆ ಚಾರ್ಲ್ಸ್ ಡಾರ್ವಿನ್. ಸೊ ಹಾಗಾದ್ರೆ ಕೆಪ್ಲರ್ ಏನ್ ಹೇಳ್ತಾನೆ? ಗ್ರಹಗಳ ಚಲನೆಯ ಬಗ್ಗೆ ಹೇಳ್ಕೊಟ್ಟವನು, ದಟ್ ಇಸ್ ಕೆಪ್ಲರ್. ಗ್ರಹಗಳ ಚಲನೆ. ನೆಕ್ಸ್ಟ್ ಬ್ಯೂಟಿಫುಲ್ ಕ್ವಶನ್ಸ್. ಬಯೋ ಅನಿಲದ ಸರಿಯಾದ ಹೇಳಿಕೆಯನ್ನ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸೊ ಬಯೋ ಅನಿಲದ ಸರಿಯಾದ ಹೇಳಿಕೆ ಅಗ್ನಿಪರ್ವತದಿಂದ ಉತ್ಪತ್ತಿಯಾಗ್ತಕ್ಕಂಥ ಅನಿಲಗಳ ಮಿಶ್ರಣನ, ಕೆಲವು ಎಣ್ಣೆ ಬಾವಿಗಳಿಂದ ಉತ್ಪತ್ತಿಯಾದಂತಹ ಅನಿಲನ, ಬಯೋಮಾಸ್ನ ಅಪೂರ್ಣ ದಹನದಿಂದ ಉತ್ಪತ್ತಿಯಾದಂತಹ ಅನಿಲನ, ಬಯೋಮಾಸ್ನ ಹುಳಿಯುವಿಕೆಯಿಂದ ಉತ್ಪತ್ತಿಯಾದಂತಹ ಅನಿಲನ. ಸೊ ಬಯೋಮಾಸ್ನ ಹುಳಿಯುವಿಕೆ ಉತ್ಪತ್ತಿಯಾದಂತಹ ಅನಿಲ. ಹಾಗಂದ್ರೆ ಏನು? ನಮ್ಮ ಹಳ್ಳಿ ಸೈಡಲ್ಲಿ ಉಪಯೋಗಿಸ್ಕೋತೀವಲ್ವಾ ನಾವು ಗೋಬರ್ ಗ್ಯಾಸ್ ಅಂತ ಹೇಳಿ. ಸೊ ಈ ಗೋಬರ್ ಗ್ಯಾಸ್ ಅಲ್ಲಿ ಸಗಣಿಯನ್ನ ಮತ್ತೆ ಎಲೆಗಳನ್ನ ಹಾಕಿ ಚೆನ್ನಾಗಿ ಕೊಳಿಸ್ತಾರೆ. ಅದನ್ನ ನಾವೇನಂತ ಕರಿತೀವಿ? ಹುಳಿಯುವಿಕೆ. ಚೆನ್ನಾಗಿ ಕೊಳಿಸ್ತಾರೆ, ಅದನ್ನೇನಂತ ಕರಿತೀವಿ? ಹುಳಿಯುವಿಕೆ, ಹುದುಗುವಿಕೆ, ಫರ್ಮೆಂಟೇಷನ್. ನೆಕ್ಸ್ಟ್, ವಿಮಾನದಲ್ಲಿ ಎತ್ತರವನ್ನು ಅಳೆಯಲು ಬಳಸ್ತಕ್ಕಂತ ಸಾಧನ. ವಿಮಾನದಲ್ಲಿ ಎತ್ತರವನ್ನು ಅಳೆಯಕ್ಕೆ ಬಳಸ್ತಕ್ಕಂತ ಸಾಧನ ಅಂತ ಅಂದ್ರೆ ಆಲ್ಟಿಮೀಟರ್. ಸೊ ಆಲ್ಟಿಮೀಟರ್ ಎತ್ತರವನ್ನು ಅಳತೆ ಮಾಡಲಿಕ್ಕೆ ಬಳಸ್ತಕ್ಕಂಥ ಸಾಧನ, ಹೈಟ್. ವಾಟ್ ಅಬೌಟ್ ಅನಿಮೋಮೀಟರ್? ಅನಿಮೋಮೀಟರ್ ಅಂತ ಅಂದ್ರೆ ನಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿದೆ. ಅನಿಮೋ ಅಂತ ಅಂದ್ರೆ ಗಾಳಿ, ಗಾಳಿಯ ಮಟ್ಟವನ್ನು ಅಳತೆ ಮಾಡಲಿಕ್ಕೆ ಬಳಸ್ತಕ್ಕಂಥದ್ದು ಅನಿಮೋಮೀಟರ್. ಸೊ ವಾಟ್ ಅಬೌಟ್ ಅಮ್ಮೀಟರ್? ಅಮ್ಮೀಟರ್ ಅಂತ ಅಂದ್ರೆ ಕರೆಂಟ್, ಕರೆಂಟ್ಗೆ ಸಂಬಂಧಪಟ್ಟಿದ್ದು ಅಥವಾ ವಿದ್ಯುತ್ಗೆ ಸಂಬಂಧಪಟ್ಟಿದ್ದು, ದಟ್ ಈಸ್ ಅಮ್ಮೀಟರ್. ಸರಿ, ಹಾಗಾದ್ರೆ ಆಡಿಯೋಮೀಟರ್. ಸೊ ವಾಟ್ ಈಸ್ ಮೀನ್ ಬೈ ಆಡಿಯೋಮೀಟರ್? ಆಡಿಯೋಮೀಟರ್ ಅಂತ ಅಂದ್ರೆ ಸೌಂಡ್. ಆಡಿಯೋಮೀಟರ್ ಅಂದ್ರೆ ಸೌಂಡ್. ಆಡಿಬಲ್ ಇದೆಯಾ? ಆಡಿಬಲ್ ಅಂತ ಹೇಳ್ತೀವಲ್ವಾ. ಸೊ ಆಡಿಯೋ ಅಂತ ಅಂದ್ರೆ ಸೌಂಡ್. ಇದು ನಿಮ್ಮ ಅಪ್ಲೈಡ್ ಕ್ವೆಶನ್. ಶುದ್ಧ ಚಿನ್ನ ಅನ್ನೋದು ಒಂದು ಕಬ್ಬಿಣದಷ್ಟೇ ಗಟ್ಟಿ ಇರತ್ತಾ, ಕಬ್ಬಿಣಕ್ಕಿಂತನೂ ಮೃದು ಇರತ್ತಾ? ಸೊ ಕಬ್ಬಿಣಕ್ಕಿಂತನೂ ಗಟ್ಟಿ ಇರತ್ತಾ ಅಥವಾ ಯಾವುದೂನು ಅಲ್ವಾ ಅಂತ ಕೊಟ್ಟಿದ್ದಾರೆ. ಸೊ ಆಬ್ವಿಯಸ್ಲಿ ನೋಡ್ಕೊಳ್ಳಿ, ಕಾಮನ್ ಆಗಿ ನಮ್ಗೆಲ್ಲ ಗೊತ್ತಿರೋ ಹಾಗೇನೆ ಶುದ್ಧ ಆಗಿರ್ತಕ್ಕಂಥ ಚಿನ್ನ ತುಂಬಾ ಸಾಫ್ಟ್ ಆಗಿರತ್ತೆ. ಶುದ್ಧ ಆಗಿರ್ತಕ್ಕಂಥ ಚಿನ್ನ ಆಗಿರತ್ತೆ, ತುಂಬಾನೇ ಸಾಫ್ಟ್ ಆಗಿರತ್ತೆ. ಹಾಗಾಗಿ ಕಬ್ಬಿಣಕ್ಕೆ ಹೋಲಿಸ್ಕೊಂಡ್ರೆ ಚಿನ್ನ ತುಂಬಾ ಸಾಫ್ಟ್. ಹಾಗಾದ್ರೆ ಇದಕ್ಕೆ ಹಾರ್ಡ್ನೆಸ್ ಅನ್ನ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಏನನ್ನ ಆಡ್ ಮಾಡ್ತೀವಿ ನಾವು? ಶುದ್ಧವಾಗಿರ್ತಕ್ಕಂಥ ಚಿನ್ನಕ್ಕೆ ತಾಮ್ರವನ್ನ ಆಡ್ ಮಾಡ್ತೀವಿ. ತಾಮ್ರವನ್ನ ಆಡ್ ಮಾಡಿ ಗಟ್ಟಿತನವನ್ನ ಕೊಡ್ತೀವಿ. ಇದು ಹಾರ್ಡ್ನೆಸ್. ಪರ್ವತಗಳ ಅಧ್ಯಯನಕ್ಕೆ ಸಂಬಂಧಿಸಿದಂತಹ ವಿಜ್ಞಾನದ ಹೆಸರೇನು? ಪರ್ವತದ ಅಧ್ಯಯನಕ್ಕೆ ಸಂಬಂಧಪಟ್ಟಂತಹ ವಿಜ್ಞಾನದ ಹೆಸರು ಒರಾಲಜಿ. ಒರಾಲಜಿ ಅಂತ ಅಂದ್ರೆ ಪರ್ವತಗಳಿಗೆ ಸಂಬಂಧಪಟ್ಟಂತಹ ಅಧ್ಯಯನ, ಅಂದ್ರೆ ಮೌಂಟೇನ್ಸ್ ಗಳಿಗೆ ಸಂಬಂಧಪಟ್ಟಂತಹ ಅಧ್ಯಯನ. ಸೊ ವಾಟ್ ಈಸ್ ಬಿಟ್ ಬೈ ಆರ್ನಿಥಾಲಜಿ? ಆರ್ನಿಥಾಲಜಿ ಅಂದ್ರೆ ಪಕ್ಷಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು, ದ ಸ್ಟಡಿ ಆಫ್ ಬರ್ಡ್ಸ್. ಸೊ ಆಸ್ಟಿಯಾಲಜಿ, ಆಸ್ಟಿಯೋ ಅಂತ ಅಂದ್ರೆ ಮೂಳೆ, ಆಲಜಿ ಅಂದ್ರೆ ಅಧ್ಯಯನ. ಸೊ ಹಾಗಾಗಿ ಮೂಳೆ ಅಥವಾ ಬೋನ್ಸ್ ಗಳ ಬಗ್ಗೆ ಅಧ್ಯಯನ ಮಾಡಿದ್ರೆ ಅದನ್ನ ಆಸ್ಟಿಯಾಲಜಿ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗಾದ್ರೆ ಇದೇನು ಅಪ್ರಮೋಟಾಲಜಿ ಅಂತ ಕೊಟ್ಟಿದಾರಲ್ಲ? ಅಪ್ರಮೋಟಾಲಜಿ ಇಸ್ ನಥಿಂಗ್ ಬಟ್ ಎ ಆಸ್ಟ್ರಾಲಜಿ, ಖಗೋಳ ವಿಜ್ಞಾನ. ಆಸ್ಟ್ರಾಲಜಿ ಖಗೋಳ ವಿಜ್ಞಾನ, ಖಗೋಳಕ್ಕೆ ಸಂಬಂಧಪಟ್ಟಿರೋದು ನಮ್ಮ ಅಪ್ರಮೋಟಾಲಜಿ. ಅಕ್ಯುಪಂಕ್ಚರ್ ಎಂಬ ವೈದ್ಯಕೀಯ ಪದ್ಧತಿಯ ಚಿಕಿತ್ಸಾ ಕ್ರಮದಲ್ಲಿ ನೋವು ನಿವಾರಿಸಲು ಬಳಸ್ತಕ್ಕಂಥ ಒಂದು ಸಾಧನ ಅಥವಾ ವಿಧಾನ ಯಾವುದು ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಫ್ರೆಂಡ್ಸ್, ಇದು ಅಕ್ಯುಪಂಕ್ಚರ್ ಅಂತ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕು. ಈ ಅಕ್ಯುಪಂಕ್ಚರ್ ಅನ್ನೋದು ಚೀನಾದ ಒಂದು ಚಿಕಿತ್ಸಾ ಕ್ರಮ. ಅಕ್ಯುಪಂಕ್ಚರ್ ಅನ್ನೋದು ಚೀನಾದ ಒಂದು ಚಿಕಿತ್ಸಾ ಕ್ರಮ. ಹಾಗಾದ್ರೆ ಈ ಆಕ್ಯುಪಂಕ್ಚರ್ ಅಂತ ಹೇಳಿದ್ವಲ್ಲ, ಈ ಆಕ್ಯುಪಂಕ್ಚರ್ ಅಂತ ಅಂದ್ರೆ ಇಂಜೆಕ್ಷನ್ಸ್ ಥ್ರೂ ಅಥವಾ ಚುಚ್ಚುಮದ್ದುಗಳನ್ನ ಕೊಡೋದ್ರ ಮೂಲಕ
ಸೊ ರೋಗಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಧಾನ. ಈ ಕೆಳಕಂಡವುಗಳಲ್ಲಿ ಯಾವುದು ನೀರಿನಿಂದ ಹರಡುವ ಕಾಯಿಲೆ ಅಲ್ಲ ಅಂತ ಕೇಳಿದ್ದಾರೆ. ಸೊ ನೀರಿನಿಂದ ಬರ್ತಕ್ಕಂಥ ಕಾಯಿಲೆ ಯಾವ್ದು ಅಲ್ಲ ಅಂತ ಕೇಳಿದರೆ, ಸೊ ಆಬ್ವಿಯಸ್ಲಿ ಫ್ರೆಂಡ್ಸ್ ನೀರಿನಿಂದ ಹರಡ್ತಕ್ಕಂಥ ಕಾಯಿಲೆ ನಮ್ಮ ಅಸ್ತಮ ಅಲ್ಲ. ಸೊ ಆಬ್ವಿಯಸ್ಲಿ ಅಸ್ತಮ ಹರಡ್ತಕ್ಕಂಥದ್ದು ಗಾಳಿಯಿಂದ. ಕಾಲರ ಇರ್ಬೋದು, ಟೈಫಾಯ್ಡ್ ಆಗಿರ್ಬೋದು, ಡಿಸೆಂಟ್ರಿ ಆಗಿರ್ಬೋದು, ಇವು ಮೂರು ಕೂಡ ಯಾವ್ದಿಂದ ಹರಡತ್ತೆ ಅಂತ ಅಂದ್ರೆ ವಾಟರ್ ಇಂದ. ದಿಸ್ ಇಸ್ ಆಲ್ಸೋ ಫ್ರಮ್ ವಾಟರ್, ಟೈಫಾಯ್ಡ್ ಆಲ್ಸೋ ಫ್ರಮ್ ದ ವಾಟರ್, ಡಿಸೆಂಟ್ರಿ ಆಲ್ಸೋ ಫ್ರಮ್ ದ ವಾಟರ್. ಸೊ ಗಾಳಿ ಮಾತ್ರ ಯಾವುದು ಅಂದ್ರೆ ಅಸ್ತಮ. ಅಸ್ತಮ ಅಂತಂದ್ರೆ ಊಫಿಂಗ್ ಕಾಫ್ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ. ಅದನ್ನ ಊಫಿಂಗ್ ಕಾಫ್ ಅಂತ ಕೂಡ ಕರೀತಾರೆ. ಊಫಿಂಗ್ ಕಾಫ್. ಭೂಕಂಪದ ತೀವ್ರತೆಯನ್ನು ಅಳೆಯುವ ಉಪಕರಣ ಯಾವುದು? ಭೂಕಂಪದ ತೀವ್ರತೆಯನ್ನು ಅಳತೆ ಮಾಡಲಿಕ್ಕೆ ಸೊ ಬಳಸ್ತಕ್ಕಂಥ ಉಪಕರಣ ಯಾವುದು ಅಂತ ಕೇಳಿದರೆ, ಸೊ ಭೂಕಂಪದ ತೀವ್ರತೆ ಅಂತ ಕೇಳಿದ್ರೆ ರಿಕ್ಟರ್ ಸ್ಕೇಲ್. ಸೊ ಭೂಕಂಪವನ್ನು ಅಳತೆ ಮಾಡಲಿಕ್ಕೆ ಅಂತ ಕೇಳಿದ್ರೆ ದಟ್ ಇಸ್ ನಮಗೆಲ್ಲ ಗೊತ್ತಿದೆ ಸಿಸ್ಮೋಗ್ರಾಫ್. ಹಾಗಾದ್ರೆ ರಿಕ್ಟರ್ ಸ್ಕೇಲ್ ಅನ್ನ ಎಲ್ಲಿ ಬಳಸ್ಕೋತಾರೆ? ಭೂಕಂಪದ ತೀವ್ರತೆಯನ್ನು ಅಳತೆ ಮಾಡಲಿಕ್ಕೆ ಬಳಸ್ಕೋತಾರೆ. ಬಾರೋಮೀಟರ್ ಅಂದ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ದಟ್ ಇಸ್ ಒತ್ತಡ. ಬಾರೋಮೀಟರ್ ಅಂದ್ರೆ ಒತ್ತಡ. ಆಲ್ಟಿಮೀಟರ್ ಅಂತ ಅಂದ್ರೆ ಎತ್ತರ. ಓಡೋಮೀಟರ್ ಅಂತ ಅಂದ್ರೆ ಸ್ಪೀಡ್ ಆಫ್ ವೆಹಿಕಲ್ಸ್. ಓಡೋಮೀಟರ್ ಅಂದ್ರೆ ಸ್ಪೀಡ್ ಆಫ್ ವೆಹಿಕಲ್ಸ್, ವಾಹನಗಳ ಸ್ಪೀಡ್ ಅನ್ನ ಅಳತೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು ದಟ್ ಇಸ್ ಓಡೋಮೀಟರ್. ಹೈಡ್ರೋಪತಿ ಚಿಕಿತ್ಸಾ ಕ್ರಮದಲ್ಲಿ ಉಪಯೋಗಿಸ್ತಕ್ಕಂಥದ್ದು. ಸೊ ಹೆಸರೇ ಹೇಳ್ತಾ ಇದೆ ಹೈಡ್ರೋ ವಿಚ್ ಮೀನ್ಸ್ ಏನು ಅಂದ್ರೆ ವಾಟರ್. ಸೊ ನೀರನ್ನ ಬಳಸ್ಕೊಂಡು ಮಾಡ್ತಕ್ಕಂಥ ಟ್ರೀಟ್ಮೆಂಟ್ ಅನ್ನ ಹೈಡ್ರೋಪತಿ ಅಂತ ಹೇಳ್ಬಿಟ್ಟು ಕರೀತಾರೆ. ಅನಕೊಂಡ ಅನ್ನೋದು ಒಂದು ಏನು ಅಂತ ಕೇಳಿದರೆ, ಅನಕೊಂಡ ಅನ್ನೋದು ಒಂದು ಜಾತಿಯ ಹಾವ, ಮರುಭೂಮಿನ, ಕಾಡ ಅಥವಾ ಸರೋವರನ. ಆಬ್ವಿಯಸ್ಲಿ ಅನಕೊಂಡ ಅನ್ನೋದು ನಮ್ಗೆಲ್ಲ ಗೊತ್ತಿದೆ, ಅತ್ಯಂತ ದೊಡ್ಡ ಜಾತಿಯ ಹಾವು ಅಂತ. ಆದ್ರೆ ಇವಾಗ ಇದು ಇಲ್ಲ, ಇದು ಆಲ್ರೆಡಿ ಅಳಿದು ಹೋಗಿರ್ತಕ್ಕಂಥ ಜೀವಿ ಪ್ರಭೇದ ಆಗಿದೆ. ನ್ಯೂಟ್ರಾನ್ಗಳನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರು? ಸೊ ನಮಗೆಲ್ಲ ಒಂದು ಸೂತ್ರ ನೆನಪಿರ್ಬೇಕು ಫ್ರೆಂಡ್ಸ್. ಸೂತ್ರ ಏನಪ್ಪಾ ಅಂತ ಅಂದ್ರೆ PEN is equal to RTC. ಏನಿದು CEN is equal to RTC ಅಂತ ಹೇಳ್ತಿದಾರಲ್ವಾ? RTC ಅಂತ ಹೇಳ್ತಿದಾರಲ್ಲ, ಏನಾಗಿರ್ಬೋದು? ವೆರಿ ಸಿಂಪಲ್. ಪ್ರೋಟಾನ್ ಅನ್ನು ಕಂಡುಹಿಡಿದವನು ರುದರ್ಫೋರ್ಡ್, ಎಲೆಕ್ಟ್ರಾನ್ ಅನ್ನು ಕಂಡುಹಿಡಿದವನು ಥಾಮ್ಸನ್, ನ್ಯೂಟ್ರಾನ್ ಅನ್ನು ಕಂಡುಹಿಡಿದವನು ಚಾಡ್ವಿಕ್. ಸೊ ಹಾಗಾದ್ರೆ ನಮಗೇನ್ ಬೇಕಾಗಿರೋದು ಸಿ ಮತ್ತೆ ಎನ್ ಅಂದ್ರೆ ಚಾಡ್ವಿಕ್. ಓಕೆ, ಸೊ ಹಾಗಾದ್ರೆ ಆನ್ಸರ್ ಏನು? ಚಾಡ್ವಿಕ್. ಸೊ ಥಾಮ್ಸನ್ ಏನ್ ಕಂಡುಹಿಡಿತಾನೆ? ಥಾಮ್ಸನ್ಗೆ ಯಾವ್ದನ್ನ ಕೋಡಿಂಗ್ ಮಾಡಿದೀವಿ ನಾವು? ಎಲೆಕ್ಟ್ರಾನ್. ಹಾಗಾದ್ರೆ ಎಲೆಕ್ಟ್ರಾನ್ ಅನ್ನ ಕಂಡುಹಿಡಿದವನು ಯಾರು? ದಟ್ ಈಸ್ ಥಾಮ್ಸನ್. ಸೊ ಪ್ರೋಟಾನ್ಗೆ ಯಾವ್ದನ್ನ ಕೋಡಿಂಗ್ ಮಾಡಿದೀವಿ ನಾವು? ಆರ್ ಅಂದ್ರೆ ಏನು? ರುದರ್ಫೋರ್ಡ್. ಪ್ರೋಟಾನ್ ಅನ್ನ ಕಂಡುಹಿಡಿದವನು ಆರ್ ಅಂತ ಅಂದ್ರೆ ರುದರ್ಫೋರ್ಡ್. ಕಣ್ಣು, ಚರ್ಮ ಮತ್ತು ಕೂದಲಿನ ವರ್ಣಹೀನತೆಯ ಪರಿಸ್ಥಿತಿಯನ್ನ ಏನಂತ ಕರೀತಾರೆ? ಸೊ ಇವಾಗ ಇದ್ದಕ್ಕಿದ್ದ ಹಾಗೇನೆ ಕೂದಲು ಡಿಸ್ಕಲರೇಷನ್ ಆಗುತ್ತೆ. ಸೊ ಹೇರ್ಸ್ ಏನಾಗುತ್ತೆ? ಕಲರ್ ಚೇಂಜ್ ಆಗುತ್ತೆ, ಕಣ್ಣಿನ ಕಲರ್ಸ್ ಚೇಂಜ್ ಆಗುತ್ತೆ, ಚರ್ಮದ ಕಲರ್ಸ್ ಚೇಂಜ್ ಆಗುತ್ತೆ. ಸೊ ಹಾಗಾದ್ರೆ ಅದನ್ನ ಏನಂತ ಕರೀತಾರೆ? ಆಬ್ವಿಯಸ್ಲಿ ಫ್ರೆಂಡ್ಸ್, ಈ ಕಲರ್ ಚೇಂಜ್ ಆಗೋದನ್ನ ನಾವು ಆಲ್ಬಿನಿಸಮ್ ಅಂತ ಕರಿತೇವೆ. ಇದು ಒಂದು ಅನುವಂಶೀಯ ಕಾಯಿಲೆ. ಆಲ್ಬಿನಿಸಮ್ ಅನ್ನೋದು ಒಂದು ಅನುವಂಶೀಯ ಹೆರಿಡಿಟಿ ಕಾಯಿಲೆ, ಅನುವಂಶೀಯ ಅಥವಾ ಹೆರಿಡಿಟಿ ಡಿಸಾರ್ಡರ್. ಓಕೆ, ಸೊ ವಾಟ್ ಎಬರ್ಸ್ ಲುಕೇಮಿಯಾ ವಿಚ್ ಮೀನ್ಸ್ ಕಮ್ಸ್ ಫ್ರಮ್ ದ ಕ್ಯಾನ್ಸರ್ ಸೆಲ್. ಕ್ಯಾನ್ಸರ್ ಜೀವಕೋಶಗಳಿಂದ ಬರ್ತಕ್ಕಂಥದ್ದು ಲ್ಯುಕೇಮಿಯಾ. ಹಾಗಾದ್ರೆ ಆಲ್ಬಿನಿಸಮ್ ಅಂದ್ರೆ ಹೇಗಿರತ್ತೆ? ಆಲ್ಬಿನಿಸಮ್ ಅಂತ ಅಂದ್ರೆ ಹೇಗಿರತ್ತೆ? ಆಲ್ಬಿನಿಸಮ್ ಆಬ್ವಿಯಸ್ಲಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು, ಕಲರ್ಸ್ ಗಳಲ್ಲಿ ವ್ಯತ್ಯಾಸ, ಹೇರ್ಸ್ ಕಲರ್ಸ್ ಚೇಂಜ್ ಆಗೋದು ಅಂಡ್ ಹೇರ್ಸ್ ಗಳಲ್ಲಿ ಡಿಫ್ರೆನ್ಶಿಯೇಷನ್ ಕಂಡು ಬರೋದು. ಸೊ ಕಣ್ಣು ಕಂದು ಬಣ್ಣಕ್ಕೆ ತಿರುಗೋದು, ಇವೆಲ್ಲ ಏನು ಅಂದ್ರೆ ಇವನ್ ಚರ್ಮ ಕೂಡ ರೆಡ್ ಆಗೋದು, ಇದೆಲ್ಲ ಏನು ಸಿಂಟಮ್ಸ್ ಆಫ್ ಆಲ್ಬಿನಿಸಮ್. ಒಂಥರ ಹೆಂಗಂದ್ರೆ ಪೂರ್ತಿ ದೇಹ ಪೂರ್ತಿ ಬಿಳಿಚ್ಕೊಳ್ಳೋದು, ಆತರ ಬೆಳಚ್ಕೊಂಡಿದ್ದಾರೆ ಅಂತ ಅಂದ್ರೆ ದಟ್ ಇಸ್ ಕಾಸಸ್ ಆಫ್ ಆಲ್ಬಿನಿಸಮ್. ಹಾಗಾದ್ರೆ ಇನ್ನೊಂದು ಕೊಟ್ಟಿದ್ದಾರೆ ಲ್ಯೂಕೋಮಾ ಅಂತ, ಇನ್ನೊಂದು ಕೊಟ್ಟಿದ್ದಾರೆ ಲ್ಯೂಕೋಮಾ.
ಸೊ ಲ್ಯೂಕೋಮಾ ಅಂದ್ರೆ ನಿಮಗೆಲ್ಲ ಗೊತ್ತಿರಬಹುದು, ಕೆಲವೊಬ್ಬರ ಕಣ್ಣು ಈ ತರ ಬೈ ಬರ್ತ್ ಏನಾಗಿರುತ್ತೆ ಅಂದ್ರೆ ಗಂಜಿ ಗಣ್ಣಾಗಿರುತ್ತೆ. ಸೊ ಕರೆಕ್ಟ್ ಆಗಿ ಬ್ಲಾಕ್ ಅಲ್ಲಿ ಇರ್ತಕ್ಕಂತ ಒಂದು ಕಾರ್ನಿಯಾ ಪೊರೆ ಕರೆಕ್ಟ್ ಆಗಿ ಕಾಣಿಸೋದಿಲ್ಲ, ಸ್ವಲ್ಪ ವೈಟ್ ಆಗಿ ಬ್ಲರ್ ಆಗಿ ಕಾಣಿಸುತ್ತೆ. ಇದನ್ನ ನಾವೇಂತ ಕರಿತೀವಿ? ಲ್ಯೂಕೋಮಾ. ಭೌತ ವಸ್ತುಗಳು ವಿರೂಪವಾಗುವಿಕೆಯನ್ನ ಅಭ್ಯಸಿಸುವ ಶಾಸ್ತ್ರವನ್ನ ಏನಂತ ಕರೀತಾರೆ? ಭೌತ ವಸ್ತುಗಳು. ಭೌತ ಅಂದ್ರೆ ರಿಯಾಲಿಟಿ ಅಲ್ವಾ? ಸೊ ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಏನಂತ ಕರಿತೀವಿ? ರಿಯಾಲಜಿ. ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಏನಂತ ಕರಿತೇವೆ? ದ ರಿಯಾಲಜಿ. ಸೊ ರಿಯಾಲಜಿ ಅಂತ ಅಂದ್ರೆ ಫಿಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಏನ್ ಮಾಡ್ತಕ್ಕಂಥದ್ದು? ವಿರೂಪಗೊಳಿಸುವಂತಹ ಒಂದು ಶಾಸ್ತ್ರ. ಡಮಾಮಿ ಅಂತ ಅಂದ್ರೆ ಏನು? ಡಮಾಮಿ ಅಂತ ಅಂದ್ರೆ ಒಂದು ಸ್ಥಳನ, ತೀವ್ರತೆಯ ಸುನಾಮಿನ, ಒಂದು ಬಗೆಯ ರಣವಾದ್ಯನ ಅಥವಾ ಇಟಲಿಯ ನಾಣ್ಯನ ಅಂತ ಕೇಳಿದರೆ ಆಬ್ವಿಯಸ್ಲಿ ಫ್ರೆಂಡ್ಸ್ ಡಮಾಮಿ ಅಂತ ಅಂದ್ರೆ ಒಂದು ರಣವಾದ್ಯ. ಇದು ಒಂದು ಸೌಂಡ್ಗೆ ಸಂಬಂಧಪಟ್ಟಿರೋದು, ಸಿಕ್ಕಾಪಟ್ಟೆ ಸೌಂಡ್ ಅನ್ನ ಕೊಡ್ತಕ್ಕಂತ ಒಂದು ರಣವಾದ್ಯ. ಯಾವುದನ್ನು ಪತ್ತೆ ಹಚ್ಚಲು ಬೈಯೂರೇಟ್ ಪರೀಕ್ಷೆಯನ್ನ ನಡೆಸಲಾಗುತ್ತದೆ? ಬೈಯೂರೇಟ್ ಪರೀಕ್ಷೆ ಅಂತ ಅಂದ ತಕ್ಷಣ ನಿಮಗೆ ಮೈಂಡಿಗೆ ಬರಬೇಕು, ದಟ್ ಇಸ್ ಪ್ರೋಟೀನ್. ಸೊ ದೇರ್ ಆರ್ 3 ಟೈಪ್ಸ್ ಆಫ್ ಟೆಸ್ಟ್. 3 ತರದ ಟೆಸ್ಟ್ ಗಳನ್ನ ನಾವು ನೋಡ್ತೀವಿ. ಒಂದು ಪ್ರೋಟೀನ್ ಟೆಸ್ಟ್, ಇನ್ನೊಂದು ಗ್ಲೂಕೋಸ್ ಟೆಸ್ಟ್, ಇನ್ನೊಂದು ಪಿಷ್ಟ. ಫ್ರೆಂಡ್ಸ್ ಯಾವಾಗ್ಲೂ ಕೂಡ ಒಂದು ಮಾರ್ಕ್ಸಿಗೆ ಕೇಳ್ತಕ್ಕಂಥ ಕ್ವೆಶನ್ ಏನು ಅಂತ ಅಂದ್ರೆ ಈ ಟೆಸ್ಟ್ಗಳು. ಸೊ ಗ್ಲೂಕೋಸ್ ಮತ್ತು ಪಿಷ್ಟ ಯಾವುದಕ್ಕೆ ಎಕ್ಸಾಂಪಲ್ ಅಂತ ಅಂದ್ರೆ ಕಾರ್ಬೋಹೈಡ್ರೇಟ್. ಅವುಗಳನ್ನ ಪರೀಕ್ಷೆ ಮಾಡ್ಲಿಕ್ಕೆ ಬಳಸ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಒಂದು ಬೆನೆಡಿಕ್ಟ್ ದ್ರಾವಣ, ಪಿಷ್ಟ ಅಥವಾ ಸ್ಟಾರ್ಚ್ ಅನ್ನ ಪರೀಕ್ಷೆ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು ದಟ್ ಈಸ್ ಅಯೋಡಿನ್ ದ್ರಾವಣ. ರೈಟ್. ಸೊ ಹಾಗಾದ್ರೆ ಪ್ರೋಟೀನ್ ಇರ್ತಕ್ಕಂಥದ್ದು ಬೈಯೂರೇಟ್ ದ್ರಾವಣ. ಹಾಗಾದ್ರೆ ಪ್ರೋಟೀನ್ ಪತ್ತೆ ಹಚ್ಚತಕ್ಕಂಥದ್ದು ಯಾವುದು ಅಂತ ಅಂದ್ರೆ ದಟ್ ಈಸ್ ಬೈಯೂರೇಟ್ ದ್ರಾವಣ. ಸೊ ಈ ಬೈಯೂರೇಟ್ ದ್ರಾವಣವನ್ನು ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಪರೀಕ್ಷೆಯನ್ನ ಬೈಯೂರೇಟ್ ಟೆಸ್ಟ್ ಅಂತ ಕರೀತಾರೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ನೀವು ಇವಾಗ ಇಂಪಾರ್ಟೆಂಟ್ ಆಗಿ ಯಾವುದರ ಮಿಶ್ರಣವನ್ನ ಹೊಂದಿರುತ್ತೆ ಅಂತ ಅಂದ್ರೆ ಇದು ಒಂದು ಕಾಪರ್ ಸಲ್ಫೇಟ್ ಪ್ಲಸ್ ಸೋಡಿಯಂ ಹೈಡ್ರಾಕ್ಸೈಡ್. ಕಾಪರ್ ಸಲ್ಫೇಟ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ನ ಮಿಶ್ರಣ. ಸೋಡಿಯಂ ಹೈಡ್ರಾಕ್ಸೈಡ್, ಇನ್ನೊಂದು ಕಾಪರ್ ಸಲ್ಫೇಟ್. ಸೊ ಈ ಎರಡರ ಮಿಶ್ರಣವನ್ನ ಸೊ ಕಾಮನ್ ಆಗಿ ಏನಂತ ಕರೀತಾರೆ ಅಂತ ಅಂದ್ರೆ ಬೈಯೂರೇಟ್ ದ್ರಾವಣ ಅಂತ ಕರೀತಾರೆ. ಇದನ್ನ ನಾವೇ ಪ್ರಿಪೇರ್ ಮಾಡ್ಕೋಬೇಕು. ಇದನ್ನ ಪ್ರಿಪೇರ್ ಮಾಡಿ ಲ್ಯಾಬ್ ಅಲ್ಲಿ ಇಟ್ಟಿರ್ಲಿಕ್ಕೆ ಆಗೋದಿಲ್ಲ. ಸ್ಟೆಥೋಸ್ಕೋಪ್ ಅನ್ನು ಕಂಡುಹಿಡಿದವರು ಯಾರು? ಸ್ಟೆಥೋಸ್ಕೋಪ್ ಅನ್ನ ಕಂಡುಹಿಡಿದಂತಹ ವಿಜ್ಞಾನಿ ರೇನೆ ಲೆನಕ್ ಅನ್ನುವಂತ ವಿಜ್ಞಾನಿ ಸ್ಟೆಥೋಸ್ಕೋಪ್ ಅನ್ನ ಕಂಡುಹಿಡಿತಾನೆ. ಏನಕ್ಕೆ ಬಳಸ್ಕೋತಾರೆ ಇದನ್ನ? ಹೃದಯದ ಬಡಿತವನ್ನ ಅಳತೆ ಮಾಡ್ಲಿಕ್ಕೆ ಬಳಸ್ಕೋತಾರೆ. ಹಾರ್ಟ್ ಬೀಟ್, ಹೃದಯದ ಬಡಿತ ಅಥವಾ ಹಾರ್ಟ್ ಬೀಟ್ ಅನ್ನ ಅಧ್ಯಯನ ಮಾಡ್ಲಿಕ್ಕೆ ಬಳಸ್ಕೋತಾರೆ. ಮಿಶ್ರ ವ್ಯವಸಾಯ ಎಂದರೆ ಏನು ಅಂತ ಕೇಳಿದರೆ, ಸೊ ಹಿಂಗಾರು ಮುಂಗಾರು ಬೆಳೆಗಳನ್ನ ಬೆಳೆಯೋದಾ, ಹಲವಾರು ಬೆಳೆಗಳನ್ನ ಒಂದೇ ಸರಿ ಬೆಳೆಯೋದಾ, ಕಬ್ಬು ಮತ್ತು ಬೇಳೆಕಾಳುಗಳನ್ನ ಸೇರಿಸಿಕೊಂಡು ಬೆಳೆಯೋದಾ, ಹಲವಾರು ಬೆಳೆಗಳನ್ನ ಬೆಳೆಯುವುದರ ಜೊತೆಗೆ ಪ್ರಾಣಿಗಳ ಸಾಗಾಣಿಕೆಯನ್ನ ಮಾಡೋದಾ? ಸೊ ಆಬ್ವಿಯಸ್ಲಿ ಫ್ರೆಂಡ್, ಮಿಶ್ರ ಅಂತ ಅಂದ್ರೆ ಕೆಲವರೆಲ್ಲ ತಪ್ಪು ತಿಳ್ಕೊತಾರೆ. ಸೊ ಬೆಳೆಗಳನ್ನ ಮಿಶ್ರ ಮಾಡಿ ಬೆಳೆಯೋದು ಅಂತ. ಓಕೆ, ಸೊ ಮಿಶ್ರ ಬೇಸಾಯ ಅಂತ ಅಂದ್ರೆ ಬೆಳೆಗಳ ಜೊತೆಗೆ ಪ್ರಾಣಿ ಸಾಗಾಣಿಕೆಯನ್ನು ಕೂಡ ಮಾಡೋದನ್ನ ಏನಂತ ಕರೀತಾರೆ ಅಂದ್ರೆ ಮಿಶ್ರ ಬೇಸಾಯ ಅಂತ ಕರೀತಾರೆ. ಓಝೋನ್ ಪ್ರಮಾಣ ಕಡಿಮೆ ಆಗುತ್ತಿರುವುದಕ್ಕೆ ಕಾರಣ, ಓಝೋನ್ ಪ್ರಮಾಣ ಕಡಿಮೆ ಆಗ್ತಿರೋದಕ್ಕೆ ಕಾರಣ ಆಬ್ವಿಯಸ್ಲಿ ಕ್ಲೋರೋಫ್ಲೋರೋ ಕಾರ್ಬನ್, CFC, ಕ್ಲೋರೋಫ್ಲೋರೋಕಾರ್ಬನ್. ಈ ಕ್ಲೋರೋಫ್ಲೋರೋಕಾರ್ಬನ್ಸ್ ಗಳ ಉಪಯೋಗ ಜಾಸ್ತಿ ಆಗಿರೋದ್ರಿಂದ ಓಝೋನ್ ನ ಒಂದು ಪದರ ಕ್ಷೀಣ ಆಗ್ತಾ ಇದೆ. ಸೊ ಹಾಗಾದ್ರೆ CFC ಅಂತ ಅಂದ್ರೆ ಯಾವ್ದ್ಯಾವ್ದು ಬರುತ್ತೆ? ಇದೇ ತರ ಯಾವ್ದ್ಯಾವ್ದು ಬರುತ್ತೆ? ಒಂದು ಪ್ರಿಯಾನ್, ನಮ್ಮ ಫ್ರಿಡ್ಜ್ ಗಳಲ್ಲಿ ಬಳಸ್ತಕ್ಕಂತ ಪ್ರಿಯಾನ್ಸ್, ಇನ್ನೊಂದು ಅಮೋನಿಯಾ, ತಂಪುಕಾರಿಯಾಗಿ ಬಳಸ್ತಕ್ಕಂತ ಅಮೋನಿಯಾ,
ಅದಾದ್ಮೇಲೆ ಇನ್ನೊಂದು ಫ್ಲೋರಿನ್. ಇವೆಲ್ಲ ಎಕ್ಸಾಂಪಲ್ಸ್ ಲೈಕ್ ಸಿಎಫ್ಸಿ ತರನೇ ಇರ್ತಕ್ಕಂಥ ಎಕ್ಸಾಂಪಲ್ಸ್. ಸಸ್ಯಗಳಿಗೆ ಜೀವವಿದೆ ಎಂದು ಕಂಡು ಹಿಡಿದಂತಹ ವಿಜ್ಞಾನಿ ಯಾರು? ಸೊ ದ ಗ್ರೇಟ್ ಇಂಡಿಯನ್ ನಮ್ಮ ಜೆ.ಸಿ. ಬೋಸ್. ಸೊ ಸಸ್ಯಗಳಿಗೂ ಕೂಡ ಜೀವ ಇದೆ, ಅವುಗಳು ಕೂಡ ಉಸಿರಾಟವನ್ನ ಮಾಡತ್ತೆ, ಅವುಗಳಿಗೂ ಕೂಡ ಬೆಳವಣಿಗೆನ ಹೊಂದತ್ತೆ ಅಂತ ಹೇಳ್ಕೊಟ್ಟಂತಹ ವಿಜ್ಞಾನಿ ಯಾರು ಅಂತ ಅಂದ್ರೆ ನಮ್ಮ ಜೆ.ಸಿ. ಬೋಸ್ ಅವರು. ಸೊ ಜೆ.ಸಿ. ಬೋಸ್ ಅವರ ಪೂರ್ತಿ ಹೆಸರು ಏನಪ್ಪಾ ಅಂತ ಅಂದ್ರೆ ಜಗದೀಶ್ ಚಂದ್ರ ಬೋಸ್. ಜೆ.ಸಿ. ಬೋಸ್ ಅವರ ಪೂರ್ತಿ ಹೆಸರು ಜಗದೀಶ್ ಚಂದ್ರ ಬೋಸ್, ಅಥವಾ ಇವರನ್ನ ಕಾಮನ್ ಆಗಿ ನಾವು ಜೆ.ಸಿ.ಬಿ ಅಂತ ಹೇಳ್ಬಿಟ್ಟು ನೆನಪನ್ನ ಇಟ್ಕೋಬಹುದು. ಹಾಗಾದ್ರೆ ಇವ್ರು ಕಂಡುಹಿಡಿದಂತಹ ಒಂದೇ ಒಂದು ಯಾವ ಸಾಧನದಿಂದ ಇವ್ರನ್ನ ಪ್ರಿಪೇರ್ ಮಾಡ್ಕೋತಾರೆ? ಸೊ ಯಾವ ಒಂದು ಮಟೀರಿಯಲ್ ಯೂಸ್ ಮಾಡಿಕೊಂಡು ಸಾಧನವನ್ನ ಉಪಯೋಗಿಸ್ಕೊಂಡು ಸಸ್ಯಗಳು ಕೂಡ ಉಸಿರಾಟವನ್ನ ಮಾಡತ್ತೆ, ಸಸ್ಯಗಳಿಗೂ ಕೂಡ ನಮ್ಮ ತರಾನೇ ಜೀವ ಇದೆ ಅನ್ನೋದನ್ನ ಹೇಳ್ತಾರಪ್ಪ ಅಂತ ಅಂದ್ರೆ ಆ ಉಪಕರಣದ ಹೆಸರು ಸಿಸ್ಮೋಗ್ರಾಫ್. ಕ್ರಿಸ್ಕೋಗ್ರಾಫ್. ಸಿಸ್ಮೋಗ್ರಾಫ್ ಅಲ್ಲ, ಕ್ರಿಸ್ಕೋಗ್ರಾಫ್. ಈ ಕ್ರಿಸ್ಕೋಗ್ರಾಫ್ ಅನ್ನುವಂತ ಒಂದು ಉಪಕರಣವನ್ನ ಉಪಯೋಗಿಸ್ಕೊಂಡು ಸೊ ಏನ್ ಮಾಡ್ತಾರಪ್ಪ ಅಂದ್ರೆ ಸಸ್ಯಗಳಿಗೂ ಕೂಡ ಜೀವ ಇದೆ ಅನ್ನೋದನ್ನ ಹೇಳ್ಕೊಡ್ತಾರೆ. ದ ವೆರಿ ಇಂಪಾರ್ಟೆಂಟ್ ಕ್ರಿಸ್ಕೋಗ್ರಾಫ್. ಕೃತಕ ಉಪಗ್ರಹದ ಶಕ್ತಿಯ ಮೂಲ ಯಾವುದು ಅಂತ ಕೇಳ್ತಾರೆ. ಸೊ ಆಬ್ವಿಯಸ್ಲಿ ಕೃತಕ ಉಪಗ್ರಹದ ಶಕ್ತಿಯ ಮೂಲ ಬೇರೆ ಏನು ಅಲ್ಲ, ನಮ್ಮ ಸೋಲಾರ್ ಬ್ಯಾಟರೀಸ್. ಸೋಲಾರ್ ಬ್ಯಾಟರಿಗಳನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಕೃತಕ ಉಪಗ್ರಹಗಳು ತನಗ್ತಾನೆಗೆ ಚಾರ್ಜಬಲ್ ಆಗುತ್ತೆ. ಎಲ್ಲಾ ಶಕ್ತಿಯ ಮೂಲ ದಟ್ ಈಸ್ ಸೌರಶಕ್ತಿ. ನಾವು ಹಿಮಾಲಯ ಪರ್ವತವನ್ನು ಹತ್ತಿದಾಗ ನಮಗೆ ಉಸಿರು ಕಟ್ಟಿದಂತಾಗತ್ತೆ. ಹಾಗಾದ್ರೆ ಕಾರಣ ಏನು? ಹಿಮಾಲಯ ಪರ್ವತಗಳನ್ನ ಹತ್ತುತ್ತಾ ಇರಬೇಕಾದ್ರೆ ಯಾಕೆ ಉಸಿರು ಕಟ್ಟದ ಹಾಗೆ ಆಗತ್ತೆ? ತುಂಬಾ ಸಿಂಪಲ್. ಸೊ ಆಪ್ಷನ್ಸ್ ಅನ್ನ ನೋಡ್ಬೇಡ. ಇಲ್ಲಿ ಬಹಳ ವಿರಳವಾಗಿ ಶೀತವ ಇರುತ್ತೆ. ಸೊ ಹೆಚ್ಚು ಸಾಂದ್ರತೆ ಇದ್ದು ಗಾಳಿಯ ಸಾಂದ್ರತೆ ಹೆಚ್ಚಾಗಿದ್ದು ಆಮ್ಲಜನಕದ ಪ್ರಮಾಣ ಕಡಿಮೆ ಇರುತ್ತೆ. ಗಾಳಿಯ ಸಾಂದ್ರತೆ ಹೆಚ್ಚಿದ್ದು ಆಮ್ಲಜನಕದ ಪ್ರಮಾಣ ಕ್ಷೀಣವಾಗಿರುತ್ತೆ. ಇಲ್ಲಿ ಹಿಮ ಜಾಸ್ತಿ ಇರುತ್ತೆ ಅಂತ ಕೇಳಿದ್ದಾರೆ. ಸೊ ವೆರಿ ಸಿಂಪಲ್. ಎತ್ತರ ಪ್ರದೇಶಗಳಿಗೆ ಹೋಗ್ತಾ ಇದ್ದ ಹಾಗೇನೆ ಗಾಳಿ ಕಡಿಮೆ ಆಗುತ್ತೆ, ದಟ್ ಇಸ್ ಒಪ್ಕೊಳ್ಳುವಂತ ಮಾತೆ. ಆದ್ರೆ ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟ ಹಾಗೆ ಆಮ್ಲಜನಕ ಅಂತ ಬಂತು ಅಂದ್ರೆ ದಟ್ ಇಸ್ ರೈಟ್ ಆನ್ಸರ್. ಆಮ್ಲಜನಕದ ಪ್ರಮಾಣದಲ್ಲಿ ಕಡಿಮೆ ಆಗೋದ್ರಿಂದ ನಮಗೆ ಉಸಿರುಗಟ್ಟಿರತನ ಅನುಭವ ಆಗುತ್ತೆ, ಮೂಗಲ್ಲಿ ಬ್ಲಡ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಆಫ್ ದ ಓನ್ಲಿ ರೀಸನ್ ಆಕ್ಸಿಜನ್. ಹೃದಯಾಘಾತಕ್ಕೆ ಮುಖ್ಯವಾದ ಕಾರಣ, ಹೃದಯಾಘಾತಕ್ಕೆ ಇಂಪಾರ್ಟೆಂಟ್ ಆಗಿ ಕಾರಣ ಏನು? ಯಾಕೆ ಹೃದಯಾಘಾತ ನಮಗೆ ಬೇಗ ಸಂಭವಿಸುತ್ತೆ? ಬಿಕಾಸ್ ಆಫ್ ಹೆವಿ ವೇಟ್. ಸೊ ಹೆವಿ ವೇಟ್ ಅಂದ್ರೆ ಏನು? ಕೊಲೆಸ್ಟ್ರಾಲ್ ಕಂಟೆಂಟು ದೇಹವನ್ನ ಆವರಿಸ್ಕೊಂಡ್ರೆ ಈ ಕೊಲೆಸ್ಟ್ರಾಲ್ ಇಂದ ಏನಾಗುತ್ತೆ ಅಂದ್ರೆ ಹೃದಯಾಘಾತ ಆಗುವಂತ ಚಾನ್ಸಸ್ ಇರುತ್ತೆ. ಈ ಕೊಲೆಸ್ಟ್ರಾಲ್ ಅನ್ನ ಇನ್ನೂ ಒಂದು ವರ್ಡ್ ಇಂದ ಕರೀತಾರೆ ಸ್ಥೂಲತೆ, ಅಥವಾ ಸೈಂಟಿಫಿಕಲಿ ಅಥೆರೋಸ್ಕ್ಲಿರೋಸಿಸ್. ಅಥೆರೋಸ್ಕ್ಲಿರೋಸಿಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಅಧಿಕ ಕೊಲೆಸ್ಟ್ರಾಲ್ ನ ಕಾರಣದಿಂದಾಗಿ ಹೃದಯಾಘಾತ, ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ವಾಯುಭಾರ ಮಾಪಕವನ್ನು ಕಂಡುಹಿಡಿದವರು ಯಾರು? ವಾಯುಭಾರ ಮಾಪಕವನ್ನು ಕಂಡುಹಿಡಿದವರು ಯಾರು? ವಾಯುಭಾರ ಮಾಪಕವನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅಂದ್ರೆ ಆಬ್ವಿಯಸ್ಲಿ ಟಾರಿಸೆಲ್ಲಾ. ವಾಯುಭಾರ ಮಾಪಕವನ್ನ ಐಡೆಂಟಿಫೈ ಮಾಡಿದಂತಹ ವಿಜ್ಞಾನಿ ಟಾರಿಸೆಲ್ಲಾ. ಮಾನವ ದೇಹದ ಒಳಗಡೆ ಇರುವ ಅತಿ ದೊಡ್ಡ ಅಂಗ ಯಾವುದು ಅಂತ ಕೇಳ್ತಾರೆ. ಫ್ರೆಂಡ್ಸ್ ಸ್ವಲ್ಪ ಇಲ್ಲಿ ಯೋಚನೆ ಮಾಡಬೇಕು. ಮಾನವ ದೇಹದಲ್ಲಿ ಇರುವ ಒಳಗಡೆ ಇರುವ ಅಂತ ಕೇಳಿದರೆ, ಟೋಟಲ್ ಆಗಿ ಮಾನವ ದೇಹದ ಅತ್ಯಂತ ದೊಡ್ಡ ಅಂಗ ಅಂತ ಕೇಳಿದ್ರೆ ನಿಮ್ಮ ಆನ್ಸರ್ ಚರ್ಮ ಆಗ್ಬೇಕು. ಆದ್ರೆ ಒಳಗಡೆ ಅಂತ ಏನಾದ್ರು ಕೇಳಿದ್ರು ಅಂತ ಅಂದ್ರೆ, ದೇಹದ ಒಳಗಡೆ ಅಂತ ಏನಾದ್ರು ಕೇಳಿದ್ರು ಅಂತ ಅಂದ್ರೆ ನಿಮ್ಮ ಆನ್ಸರ್ ಪಿತ್ತಾಶಯ. ಪಿತ್ತಾಶಯ ಅಂತ ಅಂದ್ರೆ ಲಿವರ್ ಅಥವಾ ಗಾಲ್ ಬ್ಲಾಡರ್ ಇನ್ಸ್ಟೆಡ್ ಆಫ್ ಅ ಲಿವರ್. ಯಕೃತ್. ಯಾಕೆ ಯಕೃತ್? ಈ ಯಕೃತ್ ಯಾಕೆ ಆಗ್ಬೇಕು? ಯಕೃತ್ತು ಕಟ್ ಮಾಡಿದ್ರು ಕೂಡ ಬೆಳಿತಕ್ಕಂತ ಅಂಗ. ಸೊ ದಟ್ ಈಸ್ 1.5 kg
ತೂಕವನ್ನ ಹೊಂದಿರತಕ್ಕಂತ ಅಂಗ ಈ ಯಕೃತ್. ಸೊ ಅದೇ ಏನಾದ್ರೂ ನಿಮಗೆ ಮಾನವ ದೇಹದ ದೊಡ್ಡ ಅಂಗ ಅಂತ ಕೇಳಿದ್ರೆ ಚರ್ಮ ಅಂತ ಆನ್ಸರ್ ಮಾಡಬಹುದು. ಸೊ ಒಳಗಡೆ ಅಂಗ ಅಂತ ಕೇಳಿದ್ರೆ ಪಿತ್ತಾಶಯ ಅಂತ ಹೇಳ್ಬಿಟ್ಟು ಆನ್ಸರ್ ಅನ್ನ ಮಾಡಬಹುದು. ಫ್ರೆಂಡ್ಸ್, ಇಷ್ಟೆಲ್ಲ ನಿಮಗೆ ಗೊತ್ತಾಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸೊ ನನ್ನ ಮುಂದಿನ ಅಪ್ಡೇಷನ್ಸ್ PCPSI ಕ್ವಶನ್ ಪೇಪರ್ಸ್ ಅನ್ನ ಅನಾಲಿಸಿಸ್ ಮಾಡ್ತೇನೆ. ಸೊ ನಿಮಗೆ ಅದು ನೀಡಿದೆ ಅಂತ ಅಂದ್ರೆ ನೀವು ಮಾಡ್ಬೇಕಾಗಿರುವಂತ ಇಷ್ಟೇ, ಸಬ್ಸ್ಕ್ರೈಬ್ ಅನ್ನ ತಗೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಆಲ್ ಅನ್ನೋ ಆಪ್ಷನ್ಸ್ ಬರುತ್ತೆ. ಆಲ್ ಆಪ್ಷನ್ಸ್ ಅನ್ನ ಕ್ಲಿಕ್ ಮಾಡಿ ಈಗ ಆಗಿರ್ತಕ್ಕಂಥದ್ದು ಮುಂದೆ ಆಗುವಂತ ಎಲ್ಲಾ ವಿಡಿಯೋಗಳ ಅಪ್ಡೇಷನ್ಸ್ ಅನ್ನ ನೀವು ಪಡ್ಕೊಳ್ಳಿ. ನಿಮ್ಮ ನೆಕ್ಸ್ಟ್ ಟಾರ್ಗೆಟ್ ಈಸ್ ಸೊ ದ ವೆರಿ ಇಂಪಾರ್ಟೆಂಟ್ ಒಂದು ಕರೆಂಟ್ ಅಫೇರ್ಸ್ ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಮ PCPSI ಕಾಲ್ ಫಾರ್ ಇದೆ ಅಲ್ವಾ ಈಗ. ಸೊ PCPSI ಗೆ ಸಂಬಂಧಪಟ್ಟ ಹಾಗೇನೆ ಕ್ವಶನ್ ಪೇಪರ್ ಅನಾಲಿಸಿಸ್. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕ್ಲಾಸ್. ಸೊ ನೀವು ಅಪ್ಡೇಟ್ ಅನ್ನ ಪಡ್ಕೊಳ್ತಾ ಇರಿ, ನಾನು ವಿಡಿಯೋಸ್ಗಳನ್ನ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.